ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಕ್ರಿಸ್ಪಿಯಾಗಿ ಉದ್ದಿನವಡೆ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ. ಫಸ್ಟ್ಗೆ ನೀವು ಒಂದು 2 ಕಪ್ ಆಗುವಷ್ಟು ಉದ್ದಿನ ಬೇಳೆನ ಒಂದು 3 ಅವರ್ಸ್ ನೆನೆಸ್ಬಿಟ್ಟು ಈ ಥರ ಮಿಕ್ಸಿಗೆ ಹಾಕ್ಬಿಟ್ಟು ಪೇಸ್ಟ್ ಮಾಡಿಕೊಳ್ಳಿ ಈ ಥರ ನೀಟಾಗಿ. ನೆಕ್ಸ್ಟು 1 ಟೇಬಲ್ ಸ್ಪೂನಷ್ಟು ಹಸಿ ಕೊಬ್ಬರಿ, 1 ಟೇಬಲ್ ಸ್ಪೂನಷ್ಟು ಮೆಣಸು, 1 ಟೇಬಲ್ ಸ್ಪೂನಷ್ಟು ಹಸಿಮೆಣಸಿನ್ಕಾಯಿ, 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ, 1 ಟೇಬಲ್ ಸ್ಪೂನಷ್ಟು ಕರಿಬೇವು, 1 ಟೇಬಲ್ ಸ್ಪೂನಷ್ಟು ಶುಂಠಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ಇದನ್ನೆಲ್ಲ ಇವಾಗ ಹಾಕ್ಕೊಳ್ಳಿ. ಇದಕ್ಕೆ ಇದರ ಸಣ್ಣ ಸಣ್ಣ ಕಟ್ ಮಾಡಿ ಹಾಕ್ಕೊಳ್ಳಿ. ಈ ರೀತಿ ಎಲ್ಲ ಕಟ್ ಮಾಡಿ ಹಾಕೊಂಡ್ಮೇಲೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಇವಾಗ ಫುಲ್ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಮಿಕ್ಸಿಗೆ ಹಾಕೋವಾಗ ನೀವು ವಾಟ್ರ್ ಹಾಕ್ಕೋಬೇಡಿ. ಒಂದೊಂದು ಸ್ಪೂನ್ ಆ ಥರ ನೋಡ್ಕೊಂಡು ಹಾಕ್ಕೊಂಡು ವಾಟ್ರು ಮಿಕ್ಸಿಗೆ ಹಾಕಿಕೊಳ್ಳಿ. ಬೇಳೆನ ಜಾಸ್ತಿ ಹಸಿ ನೀರಾಗಿರಬಾರ್ದು. ನೀರಾಗಿದ್ದರೆ ಅದು ಒಡೆ ಬಿಡೋವಾಗ ಎಣ್ಣೆ ಜಾಸ್ತಿ ಎಳ್ಕೊತಿದೆ. ಅದಕ್ಕೆ ಈ ರೀತಿ ಮೀಡಿಯಮ್ ಆಗಿರಲಿ. ಇವಾಗ ಎಣ್ಣೆ ಇಟ್ಕೊಂಡು ಸ್ಟವ್ ಮೇಲೆ ಎಣ್ಣೆ ಕಾದ್ಮೇಲೆ ಈ ರೀತಿ ಕೈಗೆ ಇಟ್ಕೊಂಡು ರೀತಿ ಸೆಂಟ್ರಲ್ ಹೋಲ್ಡ್ ಮಾಡಿಬಿಟ್ಟು ಈ ರೀತಿ ಬಿಡಿ. ಇದು ಆನಕ್ಕೊಂದೊಂದೇ ಈ ರೀತಿ ಒಂದೊಂದಾಗಿ ಈ ರೀತಿ ಬಿಟ್ಕೊಂಡ್ರೆ ನೀವು ಕ್ಲೀನಾಗಿ ಬರುತ್ತೆ ನಿಮಗೆ. ಈ ರೀತಿಯಾಗಿ ಒಂದೊಂದನ್ನೇ ನೀವು ಕ್ಲೀನಾಗಿ ಹೋಲ್ ಮಾಡ್ಕೊಳ್ಳಿ. ಈ ರೀತಿ ಸೆಂಟ್ರಲ್ಲಿ ಈ ರೀತಿ ಒಂದೊಂದು ಸ್ಲೋ ಆಗಿ ಬಿಟ್ಕೊಳ್ಳಿ. ಈ ಟೈಪಲ್ಲಿ ನಾನು ಚಿಕ್ಕದು ಬಾಣಲೆ ಇಟ್ಕೊಂಡಿರೋದು, ಅದಕ್ಕೆ ಬರೀ 5 ಹಾಕಿತ್ತಷ್ಟೇ. 5 ಆಗ್ತೈತಿ. ಇವಾಗ ಅದನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೋಬೇಕು. ಹೈ ಫ್ಲೇಮ್ ಇಡಬೇಡಿ. ಹೈ ಫ್ಲೇಮ್ ಇಟ್ಟರೆ ಬೇಗ ಸೀದೋಗ್ಬಿಟ್ರೆ ಒಳಗೆ ಬೆಂದಿರಲ್ಲ, ಮೇಲೆ ಮಾತ್ರ ಕಲರ್ ಚೇಂಜ್ ಆಗಿಬಿಡುತ್ತೆ ಅಷ್ಟೇ. ಇವಾಗ ಇದನ್ನು ಒಂದೊಂದೇ ರಿವರ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಇದನ್ನು ಉಲ್ಟಾ ಮಾಡಿಕೊಂಡು ಈ ಕಡೆ ಸ್ವಲ್ಪ ಬೇಯೋಕ್ಕೆ ಬಿಡಬೇಕು. ಈ ರೀತಿಯಾಗಿ ಒಂದೊಂದೇ ನಿಧಾನಕ್ಕೆ ಈ ರೀತಿ ಇದನ್ನು ಉಲ್ಟಾ ಮಾಡ್ಕೊಳ್ಳಿ. ಈ ರೀತಿಯಾಗಿ ಉಲ್ಟಾ ಮಾಡಿಕೊಂಡು ಮತ್ತೆ ಅದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಚೆನ್ನಾಗಿ ಬೇಯಬೇಕು, ವೆಯ್ಟ್ ಮಾಡಬೇಕು. ನಾವು ಚೆನ್ನಾಗಿ ಅದು ಒಳಗಡೆ ಬೆಂದಷ್ಟು ನಿಮಗೆ ಅದು ರುಚಿ ಇರುತ್ತೆ. ಅದಕ್ಕೇನೆ ಸ್ವಲ್ಪ ವೆಯ್ಟ್ ಮಾಡಿ. ಮೀಡಿಯಮ್ ಫ್ಲೇಮಲ್ಲಿ ಇರಲಿ, ಜಾಸ್ತಿ ಹೈ ಫ್ಲೇಮ್ ಇಟ್ಕೋಬೇಡಿ. ಈ ಥರ ನೀವು ಆವಾಗವಾಗ ಅದನ್ನು ತಿರುವಾಕ್ಕೊತ ಇರಿ. ಈ ರೀತಿ ಆವಾಗಲೇ ಅದು ಕ್ಲೀನಾಗಿ ಬೇಯೋದು. ಈ ರೀತಿಯಾಗಿ ಕ್ಲೀನಾಗಿ ಹಿಂದಕ್ಕೆ ಮುಂದಕ್ಕೆ ಈ ಥರ ಹಾಕ್ಕೊತ ಇದ್ದರೆ ಅದು ನಿಮಗೆ ಚೆನ್ನಾಗಿ ಬೇಯುತ್ತೆ. ನೋಡಿ, ಈ ರೀತಿ ಕಲರ್ ಬಂದರೆ ಸಾಕು. ಇವಾಗ ವಡೆ ರೆಡಿಯಾಗಿದೆ. ಈ ರೀತಿ ನೊರೆ ಬಿಡುತ್ತಲ್ಲ, ನೊರೆ ನಿಮ್ಗೆ ಸ್ಟಾರ್ಟಿಂಗ್ ಬಿಟ್ಟಾಗ ನೊರೆ ಜಾಸ್ತಿ ಹಿಡಿಯುತ್ತೆ. ಈ ರೀತಿ ನೊರೆ ಕಮ್ಮಿ ಆಗೋದ ಮೇಲೆ ನಿಮ್ಮದು ವಡೆ ಆಗೋಗಿದೆ ಅಂತ, ಬೆಂದೋಗಿದೆ. ಇವಾಗ ಇದನ್ನು ತಗೋಬಿಡೋಣ. ಇಷ್ಟೇ ಫ್ರೆಂಡ್ಸ್, ಸಿಂಪಲಾಗಿ ಮಾಡ್ಕೋಬೋದು ವಡೆನ ಮನೆಯಲ್ಲಿ. ಅದು ಮಾಡೋಕ್ಕೂ ಮುಂಚೆ ಒಂದು 3 ಅವರ್ ಮುಂಚೆ ಬೇಳೆ ನೆನೆಸ್ಬಿಟ್ರೆ ಸಾಕು. ಯಾವಾಗ ಬೇಕಾದ್ರೂ ಮಾಡ್ಕೋಬೋದು ನೀವು. ಕ್ರಿಸ್ಪಿಯಾಗಿರುತ್ತೆ. ಇದ್ರ ಜೊತೆ ಚಟ್ನಿ ಹಾಕ್ಕೊಂಡು ತಿಂದರೆ ಮಸ್ತ್ ಇರುತ್ತೆ, ಸಖತ್ತಾಗಿರುತ್ತೆ. ಇದು ಹೋಟ್ಲಲ್ಲಿ ತಿನ್ನೋದಕ್ಕಿಂತ ಮನೇಲಿ ಮಾಡ್ಕೊತೀನಿ. ಇದೇ ರೀತಿ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್. ಥ್ಯಾಂಕ್ ಯು ಫ್ರೆಂಡ್ಸ್.